ನಿಶಿಯೋಳೆಂ ಕಾನಬಾರನು ಹಗಲನೊಲ್ಲದೊಡೆ, ಶಶಿರವಿಗಳವನ ಮನೆ ಕಿಟಕಿಯಾಗಿದರೆ. ಮಸಕು ಬೆಳಕೊಂದಾದ ಸಂಜೆ ಮಂಜೇನವನು, ಮಿಸುಕಿ ಸುಳಿಯುವ ಸಮಯ ಮಂಕುತಿಮ್ಮ. ನಿಶಿಯೋಳೆಂ ಕಾನಬಾರನು ಹಗಲನೊಲ್ಲದೊಡೆ, ಶಶಿರವಿಗಳವನ ಮನೆ ಕಿಟಕಿಯಾಗಿದರೆ. ಮಸುಕ ಬೆಳಕೊಂದಾದ ಸಂಜೆ ಮಂಜೇನವನು, ಮಿಸುಕಿ ಸುಳಿಯುವ ಸಮಯ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ಭಗವಂತ ಹಗಲಿನಲ್ಲಿ ಕಾಣಬಾರದು ಎಂದುಕೊಂಡಿದ್ದರೆ ರಾತ್ರಿಯಲ್ಲೇಕೆ ಕಾಣಬಾರದು? ಸೂರ್ಯಚಂದ್ರರು ಅವನ ಮನೆಯ ಕಿಟಕಿಗಳಲ್ಲವೇ? ಹಗಲು ರಾತ್ರಿಗಳು ಸಂಧಿಸುವ ಸಂಜೆಯ ಮಂಜೆ ಅವನು ಮಿಂಚಿ ಸುಳಿಯುವ ಸಮಯ. ಭಗವಂತನನ್ನು ಕಾಣ ಬಯಸುವ ಸಾಧಕನ ಉತ್ಕಟತೆಯ ಅಭಿವ್ಯಕ್ತಿ ಇದು. ಆತ ಅವನನ್ನು ಕಂಡೇ ತೀರಬೇಕು, ಹೇಗಾದರೂ ಎಲ್ಲಿಯಾದರೂ. ಯಾಕೆ ಅವನು ನನಗೆ ಕಾಣಲಾರ? ಅವನು ಹಗಲಿನಲ್ಲಿ ನನಗೆ ಕಾಣುವುದು ಇಷ್ಟವಿಲ್ಲದಿದ್ದರೆ ರಾತ್ರಿಯಾದರೂ ತೋರನೇಕೆ? ಹೇಗಿದ್ದರೂ ಸೂರ್ಯ ಚಂದ್ರರಿಬ್ಬರು ಅವನ ಕಿಟಕಿಗಳಲ್ಲವೇ? ಅವುಗಳಲ್ಲಾದರೂ ಇಣುಕಿ ತನ್ನ ಮೊಗವನ್ನು ತೋರಬಹುದಿತ್ತು. ಹಾಗಾದರೆ ಗೂಧೋಳಿಯ ಸಮಯಕ್ಕೆ ಹಗಲು ಕರಗಿ ರಾತ್ರಿಯ ಕತ್ತಲು ಇಳಿದು ಮಸುಕಾಗಿರುವ ಹೊತ್ತಿನಲ್ಲಿ ನನ್ನ ಕಣ್ಣು ಸ್ಪಷ್ಟವಾಗಿ ಕಾಣದೆ ಮಂಜಾಗಿರುವ ಸಮಯದಲ್ಲೇ ಆತ ಮಿಂಚಿನಂತೆ ಹೊಳೆದು ಮಾಯವಾಗಿ ಬಿಡುತ್ತಾನೆಯೇ? ಈ ಮಾತುಗಳೆಲ್ಲ ಭಗವಂತನ ಇರುವಿಕೆಯ ಬಗ್ಗೆ ಸಂದೇಹದ ಕೊಂಕು ಮಾತುಗಳಲ್ಲ. ಪಂಚೇಂದ್ರಿಯಗಳು ಸತತವಾಗಿ ತಂದು ಸುರಿಯುವ ಲೋಕದ ವಾರ್ತೆಯಿಂದ ನಮ್ಮ ಮನಸ್ಸು ಮಂಜಾಗಿದೆ, ನಮ್ಮ ದೃಷ್ಟಿ ಸ್ಪಷ್ಟತೆಯನ್ನು ಕಳೆದುಕೊಂಡಿದೆ. ಹೀಗೆ ಮಂಜಾದ ದೃಷ್ಟಿಗೆ ಅವನು ಮಿಂಚಿ ಮರೆಯಾದದ್ದು ಕಾಣದೇ ಹೋಗಿದೆ. ಅವನು ಇಲ್ಲ ಎನ್ನುವ ಮಾತಿಲ್ಲ. ಆತ ನನಗೆ ತೋರಲಿಲ್ಲ ಎಂಬುದು ಆಕ್ಷೇಪದ ಉತ್ಕಟತೆಯ ಮಾತು. ಅವನು ಮರೆಯಲ್ಲಿ ಇದ್ದಾನೆ, ನಮ್ಮ ಮಿತಿಗಳಿಂದಾಗಿ ತೋರುತ್ತಿಲ್ಲ ಎನ್ನುವುದನ್ನು ಅಲ್ಲಮ್ಮ ಎಷ್ಟು ಚೆನ್ನಾಗಿ ಹೇಳುತ್ತಾನೆಂದರೆ, ನೆಲದ ಮರೆಯ ನಿಧಾನದಂತೆ, ಮುಗಿಲ ಮರೆಯ ಮಿಂಚಿನಂತೆ, ಬಯಲ ಮರೆಯಲಡಗಿರ್ದ ಮರೀಚಿಯಂತೆ, ಕಂಗಳ ಮರೆಯಲ್ಲಡಗಿದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನಿಲುವು. ಅಂದರೆ ಕಣ್ಣಿಗೆ ಕಾಣದ ಆದರೆ ಇರುವಿಕೆಯನ್ನು ಸಹಸ್ರ ಅನುಭವಗಳಿಂದ ತೋರುವ ಆ ಭಗವಂತನನ್ನು ಕಾಣುವ ತಹತಹಿಕೆ ಭಕ್ತನದು. ಇದು ಮೀರಾಳಿಗೆ ಆದದ್ದು, ಚೈತನ್ಯ ಮಹಾಪ್ರಭುಗಳಿಗೆ, ರಾಮಕೃಷ್ಣರಿಗೆ, ಅಂಡಾಳ್ಗೆ, ಕೋಳೂರು ಕೊಡಗೂಶಿಗೆ, ಕನಕ ಪುರಂದರಿಗೆ, ಬಸವಣ್ಣನವರಿಗೆ, ಮಹಾದೇವಿ ಅಕ್ಕನವರಿಗೆ ಆದದ್ದು. ಅಕ್ಕನ ಮಾತು ಒಂದು ಸಲ ಕೇಳಿ. ತೇರನೆಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತನ್ನ ನೂಲು ತನ್ನ ಸುತ್ತಿ ಸಾವ ತೇರನಂತೆ, ಮನಬಂಧುದ ಬಯಸಿ ಬೇಯುತ್ತಿದ್ದೇನೆ ಅಯ್ಯ, ಎನ್ನ ಮನದ ದುರಾಶೆಯ ಮಾನಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ. ಇದು ಸಾಧನೆಯ ಮಾರ್ಗದಲ್ಲಿ ಸಾಧಕರನ್ನು ಬಂಧಿಸಿರುವ ಮಾಯೆಯ ಶಕ್ತಿಯ ಬಗೆಗಿನ ಹೆದರಿಕೆ ಮತ್ತು ಅದನ್ನು ದಾಟಿ ಹೋಗಲು ಹಂಬಲಿಸುವ ಹೃದಯದ ತಳಮಳ. ಇವುಗಳನ್ನು ಸುಂದರವಾದ ರೂಪಕದಲ್ಲಿ ಬಂಧಿಸಿರುವುದು ಈ ಕಗ್ಗ. ಧನ್ಯವಾದಗಳು. ಥ್ಯಾಂಕ್ ಯು.